ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಮಾವಿನ ಹಣ್ಣಂದ್ರೆ ಸಾಕು, ಈ ಬೇಸಿಗೆಯಲ್ಲಿ ಎಂಥವರ ಬಾಯಲ್ಲೂ ನೀರು ಬರುತ್ತೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಕರಿಸಾಡು ಮಾವಿನ ಹಣ್ಣು ಅಂದ್ರೆ ಮಾವು ಪ್ರಿಯರಿಗೆ ಎಲ್ಲಿಲ್ಲದ ಕ್ರೇಜ್. ತನ್ನದೇ ಆದ ವಿಶಿಷ್ಟ ರುಚಿ ಮತ್ತು ಸುವಾಸನೆ ಹೊಂದಿರುವ ಕರಿಸಾಡು ಮಾವು ಈಗ ಕಾರವಾರ ಮಾರುಕಟ್ಟೆಗೆ ಭರ್ಜರಿ ಎಂಟ್ರಿ ಕೊಟ್ಟಿದ್ದು, ಹಣ್ಣು ಖರೀದಿಸಲು ಗ್ರಾಹಕರು ಮುಗಿಬೀಳುತ್ತಿದ್ದಾರೆ. 500 ರಿಂದ 600 ರೂಪಾಯಿ ಡಜನ್ ಆದ್ರೂ ಈ ಮಾವಿನ ಡಿಮ್ಯಾಂಡ್ ಮಾತ್ರ ಕಡಿಮೆಯಾಗಿಲ್ಲ. ಹಾಗಾದ್ರೆ ಕರಿಸಾಡು ಮಾವಿನ ವಿಶೇಷತೆ ಏನು? ಕಾರವಾರ ಮಾರುಕಟ್ಟೆಯಲ್ಲಿ ಹೇಗಿದೆ ಮಾವಿನ ಹವಾ? ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಹವಾ ಜೋರು. ಕರಿಸಾಡು ಮಾವಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಕಾರವಾರ ಮಾರುಕಟ್ಟೆಯಲ್ಲಿ ಗ್ರಾಹಕರು ಫುಲ್ ರಶ್. ಹಣ್ಣುಗಳ ರಾಜ ಅಂತಲೇ ಕರೆಯಲ್ಪಡುವ ಮಾವಿಗೆ ಈಗ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಮಾರುಕಟ್ಟೆಗೆ ಇದೀಗ ವಿವಿಧ ತಳಿಯ ಮಾವಿನ ಹಣ್ಣುಗಳು ಲಗ್ಗೆ ಇಟ್ಟಿದ್ದು, ಮಾರುಕಟ್ಟೆ ಸಂಪೂರ್ಣ ಮಾವಿನ ಸುವಾಸನೆಯಿಂದ ತುಂಬಿ ಹೋಗಿದೆ. ಅದರಲ್ಲೂ ಕರಾವಳಿ ಭಾಗದಲ್ಲಿ ಮಾತ್ರ ಬೆಳೆಯುವ ವಿಶೇಷ ತಳಿಯ ಕರಿಸಾಡು ಮಾವಿನ ಹಣ್ಣು ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಂದಿದ್ದು, ಗ್ರಾಹಕರ ಗಮನ ಸೆಳೀತಾ ಇದೆ. ಕರಾವಳಿಯ ಸ್ಪೆಷಲ್ ಮಾವಿದು, ರುಚಿಯಲ್ಲೇ ವಿಭಿನ್ನ ಕರಿಸಾಡು. ಅಂಕೋಲಾ ಭಾಗದ ಮಾವಿಗೆ ಸಖತ್ ಕ್ರೇಜ್. ಹೌದು, ಅಂಕೋಲಾ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವ ಕರಿಸಾಡು ಮಾವು ತನ್ನ ವಿಶಿಷ್ಟ ರುಚಿ, ಸಿಹಿತನ ಮತ್ತು ನೈಸರ್ಗಿಕ ಸುವಾಸನೆಯಿಂದಲೇ ಪ್ರಸಿದ್ಧಿ ಪಡೆದಿದೆ. ವಿಶೇಷ ಅಂದ್ರೆ ಅಂಕೋಲಾ ತಾಲೂಕಿನ ಹಾಲಕ್ಕಿ ಸಮುದಾಯದ ಮಹಿಳೆಯರು ತಮ್ಮ ಜಮೀನಿನಲ್ಲಿ ಬೆಳೆದ ಮಾವಿನ ಹಣ್ಣುಗಳನ್ನ ನೇರವಾಗಿ ಕಾರವಾರ ನಗರಕ್ಕೆ ತಂದು ಮಾರಾಟ ಮಾಡುತ್ತಿದ್ದಾರೆ. ಸಾವಯವ ರೀತಿಯಲ್ಲಿ ಬೆಳೆಯುವ ಕರಿಸಾಡು ಮಾವಿಗೆ ಜಿಐ ಟ್ಯಾಗ್ ಮಾನ್ಯತೆ ಪಡೆಯಲು ಅರ್ಜಿ ಸಲ್ಲಿಸಲಾಗಿದ್ದು, ಇನ್ನು ಅಧಿಕೃತ ಮಾನ್ಯತೆ ಸಿಗಬೇಕಾಗಿದೆ. ಜಮೀನಿನಿಂದ ಮಾವು ನೇರ ಮಾರುಕಟ್ಟೆಗೆ. ಸ್ಥಳೀಯ ಮಾವಿಗೆ ಜನರಿಂದ ಭರ್ಜರಿ ರೆಸ್ಪಾನ್ಸ್. 600 ರೂಪಾಯಿ ಡಜನ್ ಆದರೂ ಡಿಮ್ಯಾಂಡ್ ಕಡಿಮೆ ಇಲ್ಲ. ಈ ಬಾರಿ ಉತ್ತಮ ಇಳುವರಿ ಬಂದಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಾವಿನ ಹಣ್ಣು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಪ್ರಸ್ತುತ ಗಜಗಾತ್ರದ ಕರಿಸಾಡು ಮಾವಿನ ಹಣ್ಣು 500 ರೂಪಾಯಿಯಿಂದ 600 ರೂಪಾಯಿ ಡಜನ್ಗೆ ಮಾರಾಟವಾಗ್ತಾ ಇದ್ದು, ಉಳಿದಂತೆ ಪೈರಿ, ಬೆನಟಾ ಆಪೂಸ್, ರತ್ನಾಗಿರಿ ಆಪೂಸ್ ಹಾಗೂ ಮಸ್ತಾತ್ ಜಾತಿಯ ಮಾವಿನ ಹಣ್ಣುಗಳು 200 ರಿಂದ 300 ರೂಪಾಯಿ ಡಜನ್ಗೆ ಮಾರಾಟವಾಗ್ತಾ ಇದೆ. ಕಾರವಾರದ ಎಂಜಿ ರಸ್ತೆ, ಕೋರ್ಟ್ ರಸ್ತೆ, ಶಿವಾಜಿ ಸರ್ಕಲ್ ಹಾಗೂ ಹಬ್ಬುವಾಡ ರಸ್ತೆಗಳಲ್ಲಿ ಈಗ ಎಲ್ಲೆಡೆ ಮಾವಿನ ಹಣ್ಣಿನ ರಾಶಿಯೇ ಕಾಣಿಸುತ್ತಿದೆ. ಬೇಸಿಗೆಯಲ್ಲಿ ಫುಲ್ ಮಾವು ಫೀವರ್. ಮಳೆ ಬರುವ ಮುನ್ನ ಮಾವಿನ ಸವಿಗೆ ಜನರ ರಶ್. ಬೇಸಿಗೆಯ ಕಿಂಗ್ ಆಗಿ ಮಿಂಚ್ತಾ ಇದೆ ಕರಿಸಾಡು. ಕರಿಸಾಡು ಮಾವಿನ ಹಣ್ಣಿನ ರುಚಿಯೇ ಬೇರೆ. ವರ್ಷಕ್ಕೊಮ್ಮೆ ಸಿಗೋ ಹಣ್ಣು ಇದು. ಬೆಲೆ ಜಾಸ್ತಿ ಆದ್ರೂ ಖರೀದಿಸ್ತೀವಿ ಅಂತ ಗ್ರಾಹಕರು ಹೇಳ್ತಾ ಇದ್ರೆ, ಇತ್ತ ಮಾವಿನ ಹಣ್ಣಿನ ವ್ಯಾಪಾರಿಗಳು ಈ ಬಾರಿ ಮಾವಿನ ಇಳುವರಿ ಚೆನ್ನಾಗಿದೆ, ಜನರು ತುಂಬಾ ಖರೀದಿ ಮಾಡ್ತಿದ್ದಾರೆ, ಕರಿಸಾಡಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಎನ್ನುತ್ತಿದ್ದಾರೆ. ಇನ್ನು ಪ್ರತಿ ವರ್ಷ ಏಪ್ರಿಲ್, ಮೇ ಹಾಗೂ ಜೂನ್ ತಿಂಗಳಿನಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಈ ಮಾವಿನ ಹಣ್ಣುಗಳು ಕಾರವಾರ ಮಾರುಕಟ್ಟೆಗೆ ಬರುತ್ತವೆ. ಪ್ರತಿದಿನವೂ ಹಾಲಕ್ಕಿ ಮಹಿಳೆಯರು ತಮ್ಮ ಊರುಗಳಿಂದ ಹಣ್ಣುಗಳನ್ನು ಹೊತ್ತು ತಂದು ಮಾರಾಟ ಮಾಡುತ್ತಿರುವ ದೃಶ್ಯ ಈಗ ಎಲ್ಲೆಡೆ ಗಮನ ಸೆಳೀತಾ ಇದೆ. ಬೆಲೆ ಏರಿಕೆಯಾಗಿದ್ರೂ ಕರಿಸಾಡು ಮಾವಿನ ರುಚಿಗಾಗಿ ಗ್ರಾಹಕರು ಮುಗಿಬಿದ್ದು ಖರೀದಿ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಬೇಸಿಗೆಯ ಬಿಸಿಲು ಜಾಸ್ತಿ ಆಗ್ತಾ ಇದ್ದಂತೆ ಕಾರವಾರದ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿನ ಹವಾ ಮತ್ತಷ್ಟು ಹೆಚ್ಚಾಗಿದೆ. ಒಂದೊಂದು ತಳಿಯ ಮಾವಿಗೆ ಒಂದೊಂದು ವಿಶೇಷ ರುಚಿ ಇದ್ದು, ಮಳೆಗಾಲ ಬರುವ ಮುನ್ನ ಮಾವಿನ ಸ್ವಾದ ಸವಿಯಲು ಜನರು ಈಗಲೇ ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿದ್ದಾರೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.